ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಶಾರ್ಟ್ ಸರ್ವಿಕ್ಸ್ ಅಂದ್ರೇನು, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂದ್ರೇನು, ಎರಡು ಬೇರೆನಾ, ಎರಡು ಒಂದೇನಾ, ಒಂದೇ ಆದರೆ ಹೇಗೆ, ಯಾಕೆ ಎರಡು ಹೆಸರಿದೆ ಹಂಗಂದರೆ ಅಲ್ಲ ಬೇರೆ ಬೇರೆ ಅನ್ನೋದಾದರೆ ಯಾವ ರೀತಿಯಿಂದ ಬೇರೆ ಬೇರೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ನೋಡೋಣ ಬನ್ನಿ. ಫಸ್ಟು ಶಾರ್ಟ್ ಸರ್ವಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸರ್ವಿಕ್ಸ್ ಅಂದರೆ ಏನು? ಗರ್ಭಾಶಯದ ಬಾಗಿಲು. ಓಕೆ, ಇದ್ರ ಉದ್ದ, ಇದರ ಲೆಂತ್ ಎಷ್ಟಿರಬೇಕು? ಯೂಶ್ವಲ್ ಆಗಿ 3.5 ಸೆಂಟಿಮೀಟರಿಂದ 4 ಸೆಂಟಿಮೀಟರ್ ಇರಬೇಕು. ಯಾವಾಗ ಇದರ ಉದ್ದ 2.5 ಸೆಂಟಿಮೀಟರ್ಗಿಂತ 2.5 ಸೆಂಟಿಮೀಟರ್ ಅಥವಾ ಅದಕ್ಕಿಂತ ಕಮ್ಮಿ ಆಗುತ್ತೆ, ಆವಾಗ ಅದನ್ನು ಶಾರ್ಟ್ ಸರ್ವಿಕ್ಸ್ ಅಂತ ಕರೀತಾರೆ. ಓಕೆ, ಇಷ್ಟೇ. ಶಾರ್ಟ್ ಸರ್ವಿಕ್ಸ್ ಅಂತಂತಂದರೆ ಯಾವಾಗ ಮೆಷರ್ಮೆಂಟು, ಅದರ ಅಳತೆ 2.5 ಸೆಂಟಿಮೀಟರ್ಗಿಂತ ಕಮ್ಮಿ ಇರುತ್ತೆ, ಆವಾಗ ಅದನ್ನು ಶಾರ್ಟ್ ಸರ್ವಿಕ್ಸ್ ಅಂತ ಕರೀತಾರೆ. ಇನ್ನು ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂತಂದರೆ ಏನು? ಇನ್ಕಾಂಪಿಟೆಂಟ್ ಅಂತಂದರೆ ಎಬಿಲಿಟಿ ಇಲ್ಲದೆ ಇರೋವಂಥದ್ದು, ಅಂದರೆ ಸಾಮರ್ಥ್ಯ ಇಲ್ಲದೆ ಇರೋವಂತಹ ಸರ್ವಿಕ್ಸ್ನ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂತ ಕರೀತಾರೆ. ಯಾವ ಸಾಮರ್ಥ್ಯ ಇಲ್ಲ, ಮಗುವನ್ನು ಪೂರ್ತಿ 9 ಮಂತ್ಸ್ವರೆಗೂ ಮಗುನ ಹೊಟ್ಟೆ ಒಳಗೆ ಇಟ್ಟು ಬಾಗಿಲು ಹೀಗೆ ಇದ್ದು ಕ್ಲೋಸ್ ಇರುವಂತಹ ಸಾಮರ್ಥ್ಯ ಇಲ್ಲ. ಪ್ರೆಷರ್, ಮಗು ಬೆಳೀತಾ ಇದ್ದಂಗೆ ಸರ್ವಿಕ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಓಕೆ, ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ, ಅಥವಾ ಮಗುದ್ರ ಜೊತೆಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಿರುತ್ತಲ್ಲ, ಆಮ್ನಿಯೋಟಿಕ್ ಫ್ಲೂಯಿಡ್ನ ಒಳಗಡೆ ಇಡುವಂತಹ ಸಾಮರ್ಥ್ಯ ಇಲ್ಲ ಅನ್ನುವಂತಹ ಸರ್ವಿಕ್ಸ್ನ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂತ ಕರೀತಾರೆ. ಓಕೆ, ಸೊ ಶಾರ್ಟ್ ಸರ್ವಿಕ್ಸ್ ಅಂದರೆ ಬರೀ ಲೆಂತ್ ಮೇಲೆ ಮಾತ್ರ. ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂದರೆ ಎಬಿಲಿಟಿ, ಹೋಲ್ಡ್ ಮಾಡುವಂತಹ ಎಬಿಲಿಟಿ, ಪ್ರೆಗ್ನೆನ್ಸಿನ ಕಾಪಾಡುವಂತಹ ಎಬಿಲಿಟಿ ಯಾವಾಗ ಸರ್ವಿಕ್ಸ್ಗೆ ಇಲ್ಲ ಅಂತ ಗೊತ್ತಾಗುತ್ತೆ, ಆ ಸಿಚುವೇಷನ್ನಲ್ಲಿ ಆ ಸರ್ವಿಕ್ಸ್ನ, ಈ ಬಾಗಿಲು ಸರಿ ಇಲ್ಲ ಅಂತ ನಾವು ಯಾವಾಗ ಹೇಳ್ತೀವಿ, ಸಂಧಿಗೊಂದು ಬಾಗಿಲು ಏನಿರುತ್ತೆ ಲೂಸ್ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇದ್ದರೆ, ಲಾಕ್ ಸರಿಗಿಲ್ಲ ಅಂತಂತಂದರೆ, ಮೇಲ್ಗಡೆ ಕೆಳಗಡೆಗೆ ಜಾಸ್ತಿ ಗ್ಯಾಪ್ ಇದ್ದು ಆ ಗ್ಯಾಪಿಂದ ಗಾಳಿ ಬರ್ತಾ ಇದೆ, ಇಲ್ಲ ನೀರೇ ಬರ್ತಾ ಇದೆ, ಏನಾದರೂ ಬರ್ತಾ ಇದೆ, ನಾವು ಕ್ಲೋಸ್ ಮಾಡಿದ್ರೂ ಉಪಯೋಗ ಇಲ್ಲ ಅನ್ನುವಂತಹ ಸಿಚುವೇಶನ್ ಯಾವಾಗಿರುತ್ತೆ, ಆವಾಗ ಇನ್ಕಾಂಪಿಟೆಂಟ್, ವೇಸ್ಟ್, ಈ ಬಾಗಿಲಿದ್ರೂ ವೇಸ್ಟು ಅಂತೀವಲ್ವಾ. ಸೇಮ್ ವೇ ಸರ್ವಿಕ್ಸು ಯಾವಾಗ ಮಗುನ ಹೋಲ್ಡ್ ಮಾಡುವಂತಹ, ಪೂರ್ತಿ 9 ತಿಂಗಳವರೆಗೂ ಮಗುನ ಹೋಲ್ಡ್ ಮಾಡುವಂತಹ ಕೆಪಾಸಿಟಿ ಯಾವಾಗ, ಸಾಮರ್ಥ್ಯ ಯಾವಾಗ ಸರ್ವಿಕ್ಸ್ಗೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ, ಆವಾಗ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂತ ಕರೀತಾರೆ. ಓಕೆ, ಸೊ ಶಾರ್ಟ್ ಸರ್ವಿಕ್ಸು ಇನ್ಕಾಂಪಿಟೆಂಟ್ ಸರ್ವಿಕ್ಸು ಎರಡು ಸೇಮಾ ಅಂತಂದರೆ ಇಲ್ಲ. ಶಾರ್ಟ್ ಸರ್ವಿಕ್ಸ್ ಅಂತಂತಂದರೆ ಲೆಂತ್ ಸಣ್ಣ ಇರುತ್ತೆ ಅಷ್ಟೇ. ಓಕೆ, ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂತಂತಂದರೆ ಸ್ಟ್ರೆಂತ್ ಇಲ್ಲ ಅಂತ. ಓಕೆ, ನನಗೆ ಸ್ಟ್ರೆಂತ್ ಇಲ್ಲ, ಐ ಆಮ್ ನಾಟ್ ಏಬಲ್ ಟು ಡೂ ಇಟ್, ನನಗೊಂದು ಕೆಲಸ ಹೇಳಿದರೆ ಆ ಕೆಲಸ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಇನ್ಕಾಂಪಿಟೆನ್ಸ್ ಅಂತ ಆಗುತ್ತೆ. ನಾನು ಎಷ್ಟು ಎತ್ತರ ಇದ್ದೀನಿ ಅದು ಶಾರ್ಟ್ ಸರ್ವಿಕ್ಸ್ ಆರ್ ಗುಡ್ ಸರ್ವಿಕ್ಸ್ ಲೆಂತ್ ಅಂತ ಆಗುತ್ತೆ. ಓಕೆ, ಇನ್ನೂ ಒಂದು ಪಾಯಿಂಟ್ ಏನು ಅಂತಂತಂದರೆ 4 ಸೆಂಟಿಮೀಟರ್ ಅಷ್ಟು ಉದ್ದ ಇರುವಂತಹ ಸರ್ವಿಕ್ಸು ಕೂಡ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇರಬಹುದು. ಉದ್ದ ಇದ್ದ ಮಾತ್ರಕ್ಕೆ ಎಲ್ಲ ಸರ್ವಿಕ್ಸೂ ಸ್ಟ್ರಾಂಗ್ ಇದೆ ಅಂತ ಅಲ್ಲ. ಸೊ ಶಾರ್ಟ್ ಸರ್ವಿಕ್ಸ್ ಇದೆ ಅಂದ ಮಾತ್ರಕ್ಕೆ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂತ ಅಲ್ಲ. ಓಕೆ, ಶಾರ್ಟ್ ಸರ್ವಿಕ್ಸ್ಗೂ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ಗೂ ಯಾವ ಥರ ಸಂಬಂಧ ಅಂತಂದರೆ, ಒಂದು ಶಾರ್ಟ್ ಸರ್ವಿಕ್ಸ್ ಇತ್ತು ಅಂತಂತಂದರೆ ಮೇ ಬಿ ಇದು ವೀಕ್ ಇರಬಹುದು, ಅಂದರೆ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇರಬಹುದು ಅನ್ಬೋದೇ. ಸೊ ಎರಡರಲ್ಲೂ ಏನಾಗುತ್ತೆ ಅಂತಂತಂದರೆ, ಶಾರ್ಟ್ ಸರ್ವಿಕ್ಸ್ ಇದ್ರೂ ಕೂಡ ಆ್ಯಂಡ್ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇದ್ರೂ ಕೂಡ ಎರಡರಲ್ಲೂ ಪ್ರೀಟರ್ಮ್ ಡೆಲಿವರಿ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಎರಡೂ ಕೇಸಸ್ಸು ಯೂಶ್ವಲ್ ಆಗಿ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇನ್ಕಾಂಪಿಟೆಂಟ್ ಸರ್ವಿಕ್ಸು ಈಗ ಶಾರ್ಟ್ ಸರ್ವಿಕ್ಸ್ ಇರೋದು ಯಾವುದೇ ಟೈಮಲ್ಲಿ ಆಗಿರಬಹುದು, ಪ್ರೆಗ್ನೆನ್ಸಿಯ ಯಾವುದೇ ಟೈಮಲ್ಲಿ ಸರ್ವಿಕ್ಸ್ ಲೆಂತು ಮೆಷರ್ ಮಾಡ್ತಾರಲ್ಲ, ಪ್ರತಿ ಸತಿ ನೀವು ಸ್ಕ್ಯಾನಿಂಗ್ ಹೋದವಾಗ ಯಾವುದೇ ಸ್ಕ್ಯಾನಲ್ಲೂ ನೋಟ್ ಆಗಬಹುದು ಸರ್ವಿಕ್ಸು ಸಣ್ಣಗಿದೆ, ಐ ಮೀನ್ ಹೈಟ್ ಕಮ್ಮಿ ಇದೆ ಅಂತ. ಓಕೆ, ಬಟ್ ಇನ್ಕಾಂಪಿಟೆಂಟ್ ಸರ್ವಿಕ್ಸು ಯೂಶ್ವಲ್ ಆಗಿ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ನೋಟ್ ಆಗುತ್ತೆ. ಯಾಕೆ ಅಂತಂತಂದರೆ, ಮಗು ಬೆಳೀತಾ ಮಗುವಿನ ವೆಯ್ಟ್ ಜಾಸ್ತಿ ಆಗ್ತಾ ಆ ಭಾರನ, ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋವಂತಹ ಸಾಮರ್ಥ್ಯ ಈ ಸರ್ವಿಕ್ಸಿಗಿಲ್ಲ ಅನ್ನೋದು ಆವಾಗ ಗೊತ್ತಾಗುತ್ತೆ.
ಓಕೆ. ಮೋಸ್ಟ್ ಆಫ್ ದಿ ಟೈಮ್ ರೆಕರೆಂಟ್ ಮಿಸ್ಕ್ಯಾರೇಜಸ್ ಯಾರಿಗೆಲ್ಲ ಆಗ್ತಾ ಇರುತ್ತಲ್ಲ ಅಂಥವ್ರಿಗೆ ಸೆಕೆಂಡ್ ಟ್ರೈಮೆಸ್ಟ್ರಲ್ ಲಾಸ್ ಅಂತಂದರೆ 4, 5, 6ನೇ ತಿಂಗಳಲ್ಲಿ ಮಗುನ ಯಾರೆಲ್ಲ ಕಳ್ಕೊತಾ ಇರ್ತಾರೆ ಅಂಥವರಿಗೆ ಇನ್ಕಾಂಪಿಟೆಂಟ್ ಸರ್ವಿಕ್ಸಿಂದಾನೇ ಹಾಗೆ ಆಗ್ತಾ ಇರುತ್ತೆ. ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ಬೇಬಿ ಲಾಸ್ ಇನ್ ಸೆಕೆಂಡ್ ಟ್ರೈಮೆಸ್ಟರ್ ಅಂತ ಹೇಳ್ತಾರೆ. ಏನೆಲ್ಲ ರೀಸನ್ನಿಗೆ ನಿಮಗೆ ಶಾರ್ಟ್ ಸರ್ವಿಕ್ಸ್ ಆಗಿರಬಹುದು ಅಥವಾ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಆಗಿರಬಹುದು, ಯಾಕೆಲ್ಲ ಆಗುತ್ತೆ, ಯಾವ ಕಾರಣಕ್ಕೆ ಶಾರ್ಟ್ ಸರ್ವಿಕ್ಸ್ ಅಥವಾ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಆಗುತ್ತೆ ಅಂತಂದರೆ, ಫಸ್ಟು ಹೆರಿಡಿಟಿ ಆರ್ ಜೆನೆಟಿಕ್ಸ್. ನಿಮ್ಮ ಹೆರಿಡಿಟಿನಲ್ಲಿ ನಿಮ್ಮ ಫ್ಯಾಮಿಲಿನಲ್ಲೇ ಎಲ್ಲರಿಗೂ ಶಾರ್ಟ್ ಸರ್ವಿಕ್ಸ್ ಇತ್ತು ಅಂತಂತಂದರೆ, ವೀಕ್ ಮಸಲ್ಸ್ ಇತ್ತು ಅಂತಂತಂದರೆ ಇದನ್ನು ಯಾರೂ ಏನು ಮಾಡೋದಕ್ಕಾಗೋದಿಲ್ಲ. ಓಕೆ, ನಿಮಗೆ ನಿಮ್ಮ ಫ್ಯಾಮಿಲಿ ಟ್ರೀನಲ್ಲೇ ಅದು ಪಾಸ್ ಆಗ್ತಾ 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 ನಿಮಗೂ ಬಂದಿರುತ್ತೆ. ಓಕೆ. ಡ್ಯಾಮೇಜ್ಡ್ ಸರ್ವಿಕ್ಸ್ ಡ್ಯಾಮೇಜ್ ಆಗೋದು ಯಾವುದೇ ಕಾರಣಕ್ಕೆ ಬೇಕಾದರೂ ಆಗಿರಬಹುದು. ಪ್ರೀವಿಯಸ್ ಯಾವುದಾದ್ರೂ ಆಪ್ರೇಷನ್ ಮಾಡಿಸಿ ಪೆಲ್ವಿಕ್ ಏರಿಯಾದಲ್ಲಿ ಮಾಡಿಸಿರೋ ಅಂತಹ ಯಾವುದೇ ಆಪ್ರೇಷನ್ನಿಂದ ನಿಮ್ಮ ಸರ್ವಿಕ್ಸು ಡ್ಯಾಮೇಜ್ ಆಗಿರ್ಬೋದು ಒಂದು. ಅಥವಾ ಪದೇ ಪದೇ DNC ಮಾಡಿಸ್ತಿರ್ತಾರೆ ಗೊತ್ತಾ, DNC ಮಾಡಿಸ್ತಿರ್ತಾರೆ. ಈಗ PCOD ಇದ್ದಂಥವ್ರಿಗೆ ಯೂಟ್ರಸ್ ಕ್ಲೀನಿಂಗ್ ಅಂತ ಮಾಡ್ತಾರೆ ಗೊತ್ತಾ. ಯಾಕಂದರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರಲ್ಲ, ಸೊ ಯೂಟ್ರೈನ್ ಲೈನಿಂಗು ತುಂಬ ದಪ್ಪ ಆಗಿರುತ್ತೆ. ನಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು ಅಂತಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಏನು ಮಾಡ್ತಾರೆ, DNC ಮಾಡ್ತಾರೆ, ಹೊಟ್ಟೆ ತೊಳ್ಸೋದು ಅಂತಂತ ಹೇಳ್ತಾರಲ್ಲ, ಸೊ ಅದು. ಓಕೆ, ಅದನ್ನು ರಿಪೀಟೆಡ್ಡಾಗಿ ಮಾಡಿದ್ರೆ ಅವಾಗ ಏನು ಮಾಡ್ತಾರೆ, ಒಂದು ಇನ್ಸ್ಟ್ರೂಮೆಂಟ್ನ ನಮ್ಮ ಸರ್ವಿಕ್ಸ್ಗೆ ವೆಜೈನಲ್ಲಿ ಹಾಕಿ ಹಿಂಗೆ ಹಿಡ್ಕೊಂಡಿರ್ತಾರೆ ಕ್ಲೀನ್ ಮಾಡೋದಕ್ಕೋಸ್ಕರ. ಸೊ ಆ ಪೋರ್ಷನ್ ಏನು ಹಿಂಗೆ ಓಪನ್ ಮಾಡಿ ಹಿಂಗೆ ಹಿಡ್ಕೋಬೇಕಲ್ವಾ, ಸೊ ಅದರಿಂದ ನಿಮ್ಮ ಸರ್ವಿಕ್ಸು ಡ್ಯಾಮೇಜ್ ಆಗಿರ್ಬೋದು. ಅಥವಾ ಫೋರ್ಸ್ಫುಲ್ ಅಬಾರ್ಷನ್, ರಿಪೀಟೆಡಾಗಿ ಯಾರಾದರೂ ಅಬಾರ್ಷನ್ ಮಾಡಿಸ್ಕೊತಾ ಇದ್ರು ಅಂತಂದ್ರೂ ಕೂಡ ಸರ್ವಿಕ್ಸ್ಗೆ ಡ್ಯಾಮೇಜ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಯಾವುದೇ ಇನ್ಫೆಕ್ಷನ್ನಿಂದ ಕೂಡ ನಿಮ್ಮ ಸರ್ವಿಕ್ಸು ಡ್ಯಾಮೇಜ್ ಆಗಿರಬಹುದು. ಸ್ಟ್ರಕ್ಚರಲ್ ಎಬ್ನಾರ್ಮಲಿಟೀಸ್ ಏನಾದರೂ ಇತ್ತು ಅಂತಂತಂದರೆ, ಬೈ ಬರ್ತೆ ನಿಮ್ಮ ಯೂಟ್ರಸ್ ಶೇಪು ಯಾವ ಶೇಪಲ್ಲಿರಬೇಕು ಆ ಥರ ಇರದೆ ಬೈಕಾನೆಟ್ ಯೂಟ್ರಸ್ ಆಗಿರ್ಬೋದು, ಯುನಿಕಾನೆಟ್ ಯೂಟ್ರಸ್ ಆಗಿರ್ಬೋದು, ಡಿಡೆಲ್ಪಿಸ್ ಯೂಟ್ರಸ್ ಆಗಿರ್ಬೋದು, ಅಂದರೆ ಡಬಲ್ ಯೂಟ್ರಸ್ ಆಗಿರ್ಬೋದು, ಈ ಥರ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಏನಾದರೂ ಇತ್ತು ನಿಮ್ಮ ಯೂಟ್ರಸ್ಗೆ ಅಂದ್ರೂ ಕೂಡ ಸರ್ವಿಕ್ಸು ಸರಿಯಾಗಿ ಫಾರ್ಮ್ ಆಗಿರೋದಿಲ್ಲ. ಬಿಕಾಸ್ ಆಫ್ ವಿಚ್ ನೀವು ಪ್ರೆಗ್ನೆಂಟ್ ಆದವಾಗ ಇನ್ಕಾಂಪಿಟೆನ್ಸಿ ನಿಮಗೆ ಕಾಣಿಸಬಹುದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಆಗಿರ್ಬೋದು, ಟೂ ಮಚ್ ಆಮ್ನಿಯೋಟಿಕ್ ಫ್ಲೂಯಿಡ್ ಆಗಿರಬಹುದು, ಅಥವಾ ಬಿಗ್ ಬೇಬಿ ಆಗಿರಬಹುದು. ಓಕೆ, ಈ ಎಲ್ಲ ಸಿಚುವೇಷನ್ನಲ್ಲೂ ಕೂಡ ಸರ್ವಿಕ್ಸ್ ಇನ್ಕಾಂಪಿಟೆನ್ಸಿ ಆಗಬಹುದು. ಸೊ ಶಾರ್ಟ್ ಸರ್ವಿಕ್ಸ್ ಅಥವಾ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇತ್ತು ಅಂತಂತಂದರೆ ಏನು ಮಾಡ್ತಾರೆ, ಸಪೋಸ್ ಇದು ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದು ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ ಇಲ್ಲ ಥ್ರೂಔಟ್ ಪ್ರೆಗ್ನೆನ್ಸಿ ಅನ್ನೋದಾಗಿರಬಹುದು, ಅಥವಾ ಹಿಂದಿನ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ಥರನಾದಂತಹ ಕಾಂಪ್ಲಿಕೇಶನ್ಸ್ ಇಲ್ಲದೆ ಪೂರ್ತಿ ಸ್ಮೂತ್ ಪ್ರೆಗ್ನೆನ್ಸಿ ನಿಮ್ಮದಾಗಿತ್ತು, ಸ್ಮೂತ್ ಪ್ರೆಗ್ನೆನ್ಸಿ ಇತ್ತು, ಯಾವುದೇ ರೀತಿಯಾದಂಥ ಕಾಂಪ್ಲಿಕೇಶನ್ ಹಿಂದೆನೂ ಇಲ್ಲ, ಈ ಪ್ರೆಗ್ನೆನ್ಸಿನಲ್ಲೂ ಇಲ್ಲ, ಆದರೆ ಆಕ್ಸಿಡೆಂಟಲಿ ನೀವು ಹೋಗಿ ಈಗ ಸ್ಕ್ಯಾನ್ ಮಾಡಿಸಿದವಾಗ ಶಾರ್ಟ್ ಸರ್ವಿಕ್ಸ್ ಅಂತ ಬಂದಿದೆ ಅನ್ನೋದಾದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಓಕೆ, ಅದ್ರ ಜೊತೆಗೆ ಏನಂತ ಹೇಳ್ತಾರೆ, ಬೆಡ್ ರೆಸ್ಟ್ ಮಾಡಿ, ನೋ ಹೆವಿ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಅದೇ ಏನಾದರೂ ನಿಮಗೆ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗಿ, ನಿಮ್ಮ ಹಿಸ್ಟ್ರಿನಲ್ಲಿ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗಿ, ಅಥವಾ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇತ್ತು, ಹಿಂದಿನ ಪ್ರೆಗ್ನೆನ್ಸಿ ಏನಾದರೂ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇದ್ದು, ಲೈಕ್ ಬ್ಲೀಡಿಂಗ್ ಏನಾದರೂ ಆಗಿ, ಸ್ಪಾಟಿಂಗ್ ಏನಾದರೂ ಆಗಿ, ಬೇರೆ ಏನಾದರೂ ಮಗುವಿಗೆ ತೊಂದರೆ ಆಗುವಂತಹ ಇನ್ಸಿಡೆಂಟ್ಸ್ ಏನಾದರೂ ಆಗಿತ್ತು, ಆ್ಯಂಡ್ ಈ ಪ್ರೆಗ್ನೆನ್ಸಿನಲ್ಲೂ ಕೂಡ ನಿಮಗೆ ಬ್ಲೀಡಿಂಗ್ ಆಗಿರ್ಬೋದು, ಸ್ಪಾಟಿಂಗ್ ಆಗಿರ್ಬೋದು, ಈ ಥರದ್ದು ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂತಂದರೆ ಅದರ ಜೊತೆಗೆ ಶಾರ್ಟ್ ಸರ್ವಿಕ್ಸ್ ಇದೆ ಅನ್ನೋದೇನಾದರೂ ಸ್ಕ್ಯಾನಲ್ಲಿ ಗೊತ್ತಾಯಿತು ಅಂತಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಸರ್ವೈಕಲ್ ಸ್ಟಿಚಸ್ ಹಾಕ್ತಾರೆ. ಓಕೆ, ಸರ್ವಿಕ್ಸ್ ಇದೆ ಅಂತಂದರೆ ಇದು ಹೀಗೆ ಓಪನ್. ಓಕೆ, ಅದನ್ನು ಏನು ಮಾಡ್ತಾರೆ, ಹೀಗೆ ಟೈ ಮಾಡ್ತಾರೆ. ಓಕೆ, ಸರ್ವೈಕಲ್ ಸ್ಟಿಚಸ್ ಅಂತ ಹಾಕ್ತಾರೆ. ಇದನ್ನು ಯಾವಾಗ ಹಾಕ್ತಾರೆ, ಯೂಶಲ್ ಆಗಿ 14 ವೀಕ್ಸ್, ಅಥವಾ ಸ್ಪೆಸಿಫಿಕ್ಕಾಗಿ ನಾವು ಹೇಳೋದಕ್ಕಾಗಲ್ಲ ಯಾವಾಗ ಶಾರ್ಟ್ ಸರ್ವಿಕ್ಸ್ ಇದೆ ಅಂತನೋ ಅಥವಾ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇದೆ ಅನ್ನೋದು ಡಾಕ್ಟರ್ ಗಮನಕ್ಕೆ ಯಾವಾಗ ಬರುತ್ತೆ ಆವಾಗ ಸ್ಟಿಚಸ್ ಬೇಕು ಅಂತ ಅನಿಸುತ್ತೋ ಅಂತಂತಂದರೆ ಡಾಕ್ಟರ್ಸ್ ಆವಾಗಲೇ ಹಾಕ್ತಾರೆ. ಯಾವಾಗ ಬಿಚ್ತಾರೆ, ಆಫ್ಟರ್ 36 ವೀಕ್ಸು ಬಿಚ್ತಾರೆ. ಸೊ ಅಲ್ಲಿವರೆಗೂನಾದರೂ ಮಗು ಒಳಗಡೆನೇ ಇರಬೇಕು ಅನ್ನೋ ಒಂದು ಪ್ರಯತ್ನ. 36 ವೀಕ್ಸ್ ಆದಮೇಲೆ ಡೆಲಿವರಿ ಆಯಿತು ಅಂತಂತಂದರೆ ಇಟ್ ಇಸ್ ಅ ಫುಲ್ ಟರ್ಮ್ ಬೇಬಿ ಅಂತಾನೆ, ನೋ ಮೋರ್ ಪ್ರೀ ಟರ್ಮ್. ಸೊ 36 ವೀಕ್ವರೆಗೂ ಮಗು ಹೊಟ್ಟೆಯೊಳಗೆ ಇರೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಡಾಕ್ಟರ್ಸ್ ಮಾಡ್ತಾರೆ. ಆ್ಯಂಡ್ ಈಗ ಇದೆಲ್ಲ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಶಾರ್ಟ್ ಸರ್ವಿಕ್ಸ್ ಇದೆನೋ ಇಲ್ವೋ ಏನು ಎಂತ ಅಂಥೇಳಿ. ಬಟ್ ಮನೇಲಿದ್ದಂಥ ನಮಗೆ
ಓಕೆ ಅಂಥೇಳಿ ಆರಾಮಾಗಿರ್ತೀವಿ. ಬಟ್ ಒಳಗಡೆ ಹಿಂಗೆ ಆಗ್ತಾ ಇದೆ ಅನ್ನೋದು, ಏನೋ ಆಗ್ತಾ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಇನ್ಕ್ರೀಸ್ಡ್ ವೈಟ್ ಡಿಸ್ಚಾರ್ಜು ಯು ಟಿ ಐದೂ ಸಿಂಬಲ್ ಆಯಿತಾ? ಸೊ ಹಾಗಾಗಿ ಕನ್ಫ್ಯೂಷನ್ ಇರುತ್ತೆ. ಬಟ್ ಯಾವಾಗ ವೈಟ್ ಡಿಸ್ಚಾರ್ಜ್ದು ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಆವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಯು ಶುಡ್ ಬಿ ವೆರಿ ಅಬ್ಸರ್ವೆಂಟ್. ಥ್ರೂ ಔಟ್ ಪ್ರೆಗ್ನೆನ್ಸಿ ನಿಮ್ಗೆ ಒಂದು ಸ್ವಲ್ಪ ಚೇಂಜ್ ಆದ್ರೂ ತುಂಬ ನೀಟಾಗಿ ಅಬ್ಸರ್ವ್ ಮಾಡಬೇಕು ಆಯಿತಾ? ಯಾವಾಗ ವೈಟ್ ಡಿಸ್ಚಾರ್ಜ್ನ ಕ್ವಾಂಟಿಟಿ ತುಂಬ ಜಾಸ್ತಿ ಆಗುತ್ತೆ, ಆವಾಗ ಡಾಕ್ಟ್ರ್ ಹತ್ರ ಹೋಗಬೇಕು. ಯಾರಿಗೆ ಗೊತ್ತು, ಅದು ಮ್ಯೂಕಸ್ ಪ್ಲಗ್ಗೆ ಆಗಿರಬಹುದು ಅಲ್ವಾ? ಸೊ ಹಾಗಾಗಿ ಒಂದು ಇನ್ಕ್ರೀಸ್ಡ್ ವೈಟ್ ಡಿಸ್ಚಾರ್ಜು, ಇನ್ನೊಂದು ಪೆಲ್ವಿಕ್ ಏರಿಯಾನಲ್ಲಿ ನಿಮಗೆ ಪ್ರೆಷರ್ ಫೀಲ್ ಆಗ್ತಾ ಇದೆ, ನಿಮಗೆ ಏನೋ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋವಂತಹ ಫೀಲಿಂಗ್ ಕೊಡ್ತಾ ಇದೆ, ನಿಮಗೆ ನೆಮ್ಮದಿಯಿಂದ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸಮಥಿಂಗ್ ಈಸ್ ಕಮ್ಮಿಂಗ್ ಔಟ್ ಅನ್ನೋ ಥರನೋ ಅಥವಾ ಕ್ರ್ಯಾಂಪ್ಸ್ ಥರನೋ ನಿಮಗೆ ಫೀಲ್ ಆಗ್ತದೆ. ಸೆಕೆಂಡ್ ಟ್ರೈಮೆಸ್ಟ್ರಲ್ಲೇ ಯೂಶ್ವಲಿ ಇದು ಆಗ್ತಾ ಇರುತ್ತೆ. ಓಕೆ, ಸೊ ಹಿಂಗೇನಾದರೂ ಆಯಿತು ಅಂತಂತಂದರೆ ನಿಮಗೆ ಸರ್ವಿಕ್ಸ್ ಇನ್ಕಾಂಪಿಟೆನ್ಸಿಯ ಒಂದು ಸಿಂಬಲ್. ಅದರ ಜೊತೆಗೆ ಬ್ಲೀಡಿಂಗ್ ಆಗಿರ್ಬೋದು, ಸ್ಪಾಟಿಂಗ್ ಆಗಿರ್ಬೋದು ಆಯಿತು ಅಂತಂದ್ರೂ ಕೂಡ ಇದೂ ಸಿಂಬಲ್ ಶಾರ್ಟ್ ಸರ್ವಿಕ್ಸ್ಗೆ ಆ್ಯಂಡ್ ಇನ್ಕಾಂಪಿಟೆನ್ಸ್ ಸರ್ವಿಕ್ಸ್ಗೆ. ಆ್ಯಂಡ್ ಇದರ ಜೊತೆಗೆ ಬ್ಯಾಕ್ ಏಕ್, ಆಲ್ ಆಫ್ ಅ ಸಡನ್ ಬ್ಯಾಕ್ ಏಕ್ ಆಗಿರಬಹುದು, ಅಥವಾ ವಾಟರ್ ತುಂಬ ನೀವು ಯೂರಿನ್ ಮಾಡ್ತಾ ಇದ್ದೀರೋ ಅಥವಾ ಏನು ವಾಟರು ಅಂತ ಗೊತ್ತಾಗದಿರೋಂಗೆ ಸೋ ಮಚ್ ಆಫ್ ವಾಟರ್ ನಿಮ್ಮ ವಿಜಾನದಿಂದ ಬರ್ತಾ ಇದೆ ಅಂತಂತಂದ್ರೂ ಕೂಡ ಏನಾದರೂ ಕಾಂಪ್ಲಿಕೇಶನ್ ಆಗ್ತಾಯಿದೆ ಅಂತ. ಸೊ ಈ ಎಲ್ಲ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಆಗ್ತಾ ಇದೆ ಅಂತಂತಂದ್ರೂ ಕೂಡ ಡಾಕ್ಟ್ರನ್ನ ಹೋಗಿ ಮೀಟ್ ಮಾಡಬೇಕು. ಸೊ ಇವೆಲ್ಲ ಇಂಡಿಕೇಷನ್ ಶಾರ್ಟ್ ಸರ್ವಿಕ್ಸ್ ಅಥವಾ ಇನ್ಕಾಂಪಿಟೆನ್ಸ್ ಸರ್ವಿಕ್ಸ್ನ ಇಂಡಿಕೇಷನ್. ಓಕೆ, ಸೊ ಶಾರ್ಟ್ ಸರ್ವಿಕ್ಸ್ ಇದ್ದ ಮಾತ್ರಕ್ಕೆ ನಿಮ್ಮ ಸರ್ವಿಕ್ಸು ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇದೆ ಅಂತ ಅಲ್ಲ. ಓಕೆ, ಲೆಂತ್ ಜಾಸ್ತಿ ಇದ್ರೂ ಕೂಡ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಇರಬಹುದು. ಬೋತ್ ಆರ್ ರಿಲೇಟೆಡ್, ಬಟ್ ಎಟ್ ದ ಸೇಮ್ ಟೈಮ್ ಬೋತ್ ಆರ್ ನಾಟ್ ರಿಲೇಟೆಡ್ ಆಯಿತಾ? ಶಾರ್ಟ್ ಸರ್ವಿಕ್ಸ್ ಇತ್ತು ಅಂತಂತಂದರೆ ಇಟ್ ಮೇ ಇಂಡಿಕೇಟ್ ಇನ್ಕಾಂಪಿಟೆಂಟ್ ಸರ್ವಿಕ್ಸ್, ಬಟ್ ಎಲ್ಲ ಕೇಸಲ್ಲೂ ಅಲ್ಲ. ಓಕೆ, ನಿಮ್ಮ ಕೇಸಲ್ಲಿ ಏನಾಗಿದೆ ಅನ್ನೋದು ಡಾಕ್ಟರ್ಸ್ ನಿಮ್ಮನ್ನು ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಏನು ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಡಾಕ್ಟರ್ನ ಮೀಟ್ ಮಾಡಿ ಇಮಿಡಿಯೇಟಾಗಿ. ಇಷ್ಟೇ ಶಾರ್ಟ್ ಸರ್ವಿಕ್ಸ್ಗೂ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ಗೂ ಡಿಫ್ರೆನ್ಸು. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ್ಯಂಡ್ ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.